2. ಎಸಕವನ್ನು ಇಲ್ಲವೇ ಎಸಕದ ದೊರೆತವನ್ನು ಗುರುತಿಸುವ ಹೆಸರು ಪದಗಳು. ಇಂಗ್ಲಿಷ್ನ ಎಸಕ ಪದದಿಂದ ಪಡೆದ ಹೆಸರು ಪದಗಳು ಎಸಕವನ್ನು ಹೆಸರಿಸುತ್ತಿವೆಯೇ ಇಲ್ಲವೇ ಎಸಕದ ದೊರೆತವನ್ನು ಹೆಸರಿಸುತ್ತಿವೆಯೇ ಎಂಬುದನ್ನು ಅವುಗಳನ್ನು ಪಡೆಯುವಲ್ಲಿ ಬಳಕೆಯಾಗುವ ಒಟ್ಟುಗಳು ತಿಳಿಸುವುದಿಲ್ಲ. ಯಾಕೆಂದರೆ ಎಸಕವನ್ನು ಹೆಸರಿಸಬಲ್ಲ ಹೆಚ್ಚಿನ ಹೆಸರು ಪದಗಳು ಎಸಕದ ದೊರೆತವನ್ನು ಹೆಸರಿಸಬಲ್ಲುವು. ಇಂತಹ ಹೆಸರು ಪದಗಳನ್ನು ಉಂಟು ಮಾಡುವಲ್ಲಿ ER, OR ಒಟ್ಟಿಗಿಂತಲೂ ANT, ENT ಒಟ್ಟನ್ನು ಹೆಚ್ಚು ಬಳಸಲಾಗುತ್ತದೆ. ಉಸಿರಿಯರಿಮೆ ಬಯಾಲಜಿ, ಪುರುಳರಿಮೆ ಫಿಸಿಕ್ಸ್ ಮತ್ತು ಇಪ್ಪರಿಮೆ ಕೆಮಿಸ್ಟ್ರಿಗಳಿಗೆ ಬೇಕಾಗುವ ಹಲವು ಅರಿಮೆಯ ಪದಗಳನ್ನು ಉಂಟು ಮಾಡುವಲ್ಲಿ ಈ ಒಟ್ಟನ್ನು ಬಳಸಲಾಗಿದೆ. ಇಂತಹ ಹೆಸರು ಪದಗಳಿಗೆ ಸಾಟಿಯಾಗುವ ಹೆಸರು ಪದಗಳನ್ನು ಕನ್ನಡದಲ್ಲಿ ಹೊಸದಾಗಿ ಉಂಟು ಮಾಡುವಲ್ಲಿಯೂ ಕ ಒಟ್ಟನ್ನೇ ಬಳಸಲು ಬರುತ್ತದೆ. ಎಬ್ಸಾರ್ಬ್ ಹೀರು, ಎಬ್ಸಾರ್ಬೆಂಟ್ ಹೀರುಕ. ಕೂಲ್ ತಣಿಸು, ಕೂಲೆಂಟ್ ತಣಿಸುಕ. ಕಲರ್ ಹೊಗರಿಸು, ಕಲರೆಂಟ್ ಹೊಗರಿಸುಕ. ಸೀಲ್ ಮುಚ್ಚು, ಸೀಲೆಂಟ್ ಮುಚ್ಚುಕ. ರಿಪೆಲ್ ಹಿಮ್ಮೆಟ್ಟಿಸು, ರಿಪೆಲೆಂಟ್ ಹಿಮ್ಮೆಟ್ಟಿಸುಕ. ಡಿಪ್ರೆಸ್ ಕೊರಗು, ಆಂಟಿ ಡಿಪ್ರೆಸೆಂಟ್ ಕೊರಗಳಿಕ. ಕೊಯಾಗ್ಯುಲೇಟ್ ಹೆಪ್ಪುಗಟ್ಟು, ಆಂಟಿ ಕೊಯಾಗ್ಯುಲೆಂಟ್ ಹೆಪ್ಪಳಿಕ. ಡಿಟಾಕ್ಸಿಕೇಟ್ ನಂಜಳಿಸು, ಡಿಟಾಕ್ಸಿಕೆಂಟ್ ನಂಜಳಿಕ. ಆದರೆ ಅವು ಗುರುತಿಸುವ ದೊರೆತಗಳು ಮೊದಲನೆಯ ಹಂತದ ಎಂದರೆ ನನಸಿನ ಕಾಂಕ್ರೀಟ್ ಪಾಂಗುಗಳೇ ಇಲ್ಲವೇ ಮೇಲಿನ ಹಂತದ ಎಂದರೆ ನೆನಸಿನ ಅಬ್ಸ್ಟ್ರಾಕ್ಟ್ ಪಾಂಗುಗಳೇ ಎಂಬುದನ್ನು ಕೆಲವು ಒಟ್ಟುಗಳ ನಡುವಿನ ವ್ಯತ್ಯಾಸ ತಿಳಿಸಬಲ್ಲುದು. ಎತ್ತುಗೆಗಾಗಿ ING ಮತ್ತು ANT, ENT ಎಂಬ ಒಟ್ಟುಗಳಿಂದ ಪಡೆದ ಹೆಸರು ಪದಗಳು ಎಸಕದ ದೊರೆತವನ್ನು ಹೆಸರಿಸುವುದಿದ್ದಲ್ಲಿ ಮುಖ್ಯವಾಗಿ ನನಸಿನ ಪಾಂಗುಗಳನ್ನು ಹೆಸರಿಸುತ್ತವೆ ಮತ್ತು ATION, AL, MENT ಮತ್ತು AGE ಒಟ್ಟುಗಳಿಂದ ಪಡೆದ ಹೆಸರು ಪದಗಳು ಮುಖ್ಯವಾಗಿ ನೆನಸಿನ ಪಾಂಗುಗಳನ್ನು ಹೆಸರಿಸುತ್ತವೆ. ನನಸಿನ ದೊರೆತ, ನೆನಸಿನ ದೊರೆತ. ಬಿಲ್ಡ್ ಬಿಲ್ಡಿಂಗ್, ರಿಸೈನ್ ರೆಸಿಗ್ನೇಷನ್. ಸ್ವೆಲ್ ಸ್ವೆಲ್ಲಿಂಗ್, ಲೊಕೇಟ್ ಲೊಕೇಶನ್. ಲ್ಯೂಬ್ರಿಕೇಟ್ ಲೂಬ್ರಿಕೆಂಟ್, ಪ್ರೊಪೋಸ್ ಪ್ರೊಪೋಸಲ್. ಕೂಲ್ ಕೂಲೆಂಟ್, ಮ್ಯಾರಿ ಮ್ಯಾರಿಯೇಜ್. ರಿಪೆಲ್ ರಿಪೆಲ್ಲೆಂಟ್, ಎರೇಂಜ್ ಎರೇಂಜ್ಮೆಂಟ್. ಕನ್ನಡದಲ್ಲಿಯೂ ಎಸಕ ಪದಗಳಿಂದ ಹೆಸರು ಪದಗಳ ಪಡೆಯುವಲ್ಲಿ ಬಳಕೆಯಾಗುವ ಒಟ್ಟುಗಳ ನಡುವೆ ಇಂತಹದೇ ವ್ಯತ್ಯಾಸವಿದೆ. ಇಕೆ ಮತ್ತು ತ ಒಟ್ಟುಗಳು ಮುಖ್ಯವಾಗಿ ಎಸಕವನ್ನು ಇಲ್ಲವೇ ನೆನಸಿನ ದೊರೆತವನ್ನು ಹೆಸರಿಸುವುದಕ್ಕಾಗಿ ಬಳಕೆಯಾಗುತ್ತವೆ ಮತ್ತು ಗೆ ಹಾಗೂ ತೇ ಒಟ್ಟುಗಳು ಮುಖ್ಯವಾಗಿ ಎಸಕದಿಂದ ಪಡೆದ ನನಸಿನ ದೊರೆತಗಳನ್ನು ಇಲ್ಲವೇ ಎಸಕವನ್ನು ನಡೆಸುವಲ್ಲಿ ಬಳಸುವ ಮುಟ್ಟನ್ನು ಹೆಸರಿಸುವುದಕ್ಕಾಗಿ ಬಳಕೆಯಾಗುತ್ತವೆ. ಇಂಗ್ಲಿಷ್ನಲ್ಲಿ ಕಾಣಿಸುವ ಹಾಗೆ ಕನ್ನಡದಲ್ಲೂ ಇದು ಒಟ್ಟುಗಳ ಬಳಕೆಯಲ್ಲಿ ಕಾಣಿಸುವ ಒಲವು ಮಾತ್ರ. ಇದರ ಹಿಂದೆ ಕಟ್ಟುನಿಟ್ಟಾದ ಕಟ್ಟಳೆಯೇನೂ ಇಲ್ಲ. ಹಾಗಾಗಿ ಇಂಗ್ಲಿಷ್ನ ಎಸಕ ಪದಗಳಿಂದ ಪಡೆದ ಹೆಸರು ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಹೊಸದಾಗಿ ಉಂಟು ಮಾಡುವಲ್ಲಿ ಅವು ಎಸಕವನ್ನು ಇಲ್ಲವೇ ಎಸಕದ ನೆನಸಿನ ದೊರೆತವನ್ನು ಹೆಸರಿಸುತ್ತಿವೆಯಾದರೆ ಇಕೆ ಇಲ್ಲವೇ ತ ಒಟ್ಟನ್ನು ಬಳಸಬಹುದು ಮತ್ತು ಎಸಕದ ನನಸಿನ ದೊರೆತವನ್ನು ಹೆಸರಿಸುತ್ತಿವೆಯಾದರೆ ಗೆ ಇಲ್ಲವೇ ತೇ ಒಟ್ಟನ್ನು ಬಳಸಬಹುದು. ಕನ್ನಡದ ಎಸಕ ಪದಗಳು ಏಕಾರ ಇಲ್ಲವೇ ಈಕಾರದಲ್ಲಿ ಕೊನೆಗೊಳ್ಳುತ್ತಿವೆಯಾದರೆ ಇಲ್ಲವೇ ಅವುಗಳ ಕೊನೆಯ ಬರಿಗೆ ಕಂತೆಯಲ್ಲಿ ಯಕಾರ ಇದೆಯಾದರೆ ಅವುಗಳ ಬಳಿಕ ಸಾಮಾನ್ಯವಾಗಿ ತ ಇಲ್ಲವೇ ತೇ ಒಟ್ಟು ಬರುತ್ತದೆ ಮತ್ತು ಉಕಾರದಲ್ಲಿ ಕೊನೆಗೊಳ್ಳುತ್ತಿವೆಯಾದರೆ ಅವುಗಳ ಬಳಿಕ ಸಾಮಾನ್ಯವಾಗಿ ಇಕೆ ಇಲ್ಲವೇ ಗೆ ಒಟ್ಟು ಬರುತ್ತದೆ. ಎಂದರೆ ಇಕೆ ಮತ್ತು ತ ಒಟ್ಟುಗಳ ನಡುವೆ ಹಾಗೂ ಗೆ ಮತ್ತು ತೇ ಒಟ್ಟುಗಳ ನಡುವೆ ಹುರುಳಿನಲ್ಲಿ ವ್ಯತ್ಯಾಸವಿಲ್ಲ. ಇದು ಒಂದು ಒಲವಲ್ಲದೆ ಕಟ್ಟಲೆಯಲ್ಲ, ಯಾಕೆಂದರೆ ಇದಕ್ಕೂ ಕೆಲವು ಹೊರಬಡಿಕೆಗಳಿವೆ. ಉಕಾರದ ಪದಗಳು ಬೆಚ್ಚು ಬೆಚ್ಚಿಕೆ, ಅಂಜು ಅಂಜಿಕೆ, ನಾಚು ನಾಚಿಕೆ, ಕೆತ್ತು ಕೆತ್ತುಗೆ, ಅಪ್ಪು ಅಪ್ಪುಗೆ.
ಇ ಯಗಳ ಪದಗಳು. ಅಗೆ ಅಗೆತ, ಉರಿ ಉರಿತ, ಗೆಯ್ಯು ಗೆಯ್ತ, ನಡೆ ನಡತೆ, ಮಿಡಿ ಮಿಡಿತೆ. ಎಸಕ ಪದಗಳಿಂದ ಅವು ತಿಳಿಸುವ ಎಸಕವನ್ನು ಗುರುತಿಸುವಂತಹ ಹೆಸರು ಪದಗಳನ್ನು ಪಡೆಯಲು ಇಂಗ್ಲಿಷ್ನಲ್ಲಿ ಮೇಲೆ ತಿಳಿಸಿದಂತಹ 2 ಬಗೆಯ ಒಟ್ಟುಗಳನ್ನು ಬಳಸಲಾಗುತ್ತದೆ ಮತ್ತು ಈ ಪದಗಳಿಗೆ ಸಾಟಿಯಾಗುವಂತಹ ಹೆಸರು ಪದಗಳನ್ನು ಕನ್ನಡದಲ್ಲಿ ಹೊಸದಾಗಿ ಉಂಟುಮಾಡಲು ಕನ್ನಡದ ಎಸಕ ಪದಗಳಿಗೆ ಇಕೆ ಇಲ್ಲವೇ ತ ಒಟ್ಟನ್ನು ಸೇರಿಸಬಹುದು. ING ರೀಡ್ ಓದು, ರೀಡಿಂಗ್ ಓದಿಕೆ. ಪಿಯರ್ಸ್ ಇರಿ, ಪಿಯರ್ಸಿಂಗ್ ಇರಿತ. ಸರ್ಚ್ ಅರಸು, ಸರ್ಚಿಂಗ್ ಅರಕೆ. ವೇಯ್ ತೂಗು, ವೇಯಿಂಗ್ ತೂಗಿಕೆ. ATION ಎಂಬಾರ್ಕ್ ಏರು, ಎಂಬಾರ್ಕೇಷನ್ ಏರಿಕೆ. ವ್ಯಾಕ್ಸಿನೇಟ್ ತಡೆಚುಚ್ಚು, ವ್ಯಾಕ್ಸಿನೇಷನ್ ತಡೆಚುಚ್ಚಿಕೆ. ನರೇಟ್ ಕೊಗೆ, ನರೇಷನ್ ಕೊಗೆತ. ಟೆಂಪ್ಟ್ ಸೆಳೆ, ಟೆಂಪ್ಟೇಷನ್ ಸೆಳೆತ. AL ರಿಮೂವ್ ತೆಗೆ, ರಿಮೂವಲ್ ತೆಗೆತ. ರಿನ್ಯೂ ಮುಂದುವರಿಸು, ರಿನ್ಯೂವಲ್ ಮುಂದುವರಿಕೆ. ಅರೈವ್ ತಲಪು, ಅರೈವಲ್ ತಲಪಿಕೆ. ಡಿನೈ ಅಲ್ಲಗಳೆ, ಡಿನಯಲ್ ಅಲ್ಲಗಳೆತ. ಪ್ರೊಪೋಸ್ ನೀಡು, ಪ್ರೊಪೋಸಲ್ ನೀಡಿಕೆ. AGE ಅಸೆಂಬಲ್ ನೆರೆ, ಅಸೆಂಬಲೇಜ್ ನೆರೆತ. ಶ್ರಿಂಕ್ ಮುರುಟು, ಶ್ರಿಂಕೇಜ್ ಮುರುಟಿಕೆ. ಸ್ಲಿಪ್ ಜಾರು, ಸ್ಲಿಪ್ಪೇಜ್ ಜಾರಿಕೆ. ಇಕ್ವಿಪ್ ಒದಗಿಸು, ಇಕ್ವಿಪೇಜ್ ಒದಗಿಕೆ. MENT ಅಲಾಟ್ ಹಂಚು, ಅಲಾಟ್ಮೆಂಟ್ ಹಂಚಿಕೆ. ಇನ್ವೆಸ್ಟ್ ಹೂಡು, ಇನ್ವೆಸ್ಟ್ಮೆಂಟ್ ಹೂಡಿಕೆ. ಎಸ್ಟಾಬ್ಲಿಷ್ ನೆಲಸು, ಎಸ್ಟಾಬ್ಲಿಷ್ಮೆಂಟ್ ನೆಲಸಿಕೆ. ANT ENT ಒಟ್ಟಿನಿಂದ ಪಡೆದ ಹೆಸರು ಪದಗಳು ಎಸಕವನ್ನು ನಡೆಸುವ ಮಂದಿಯನ್ನು ಹೆಸರಿಸಬಲ್ಲುವು ಎಂಬುದನ್ನು ಮತ್ತು ಇಂತಹ ಹೆಸರು ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಉಂಟುಮಾಡಲು ಗ ಒಟ್ಟನ್ನು ಬಳಸಬೇಕಾಗುತ್ತದೆ ಎಂಬುದನ್ನು ಮೇಲೆ ನೋಡಿರುವೆವು. ಕಂಟೆಸ್ಟೆಂಟ್ ಸೆಣಸುಗ. ಇದಲ್ಲದೆ ಎಸಕವನ್ನು ನಡೆಸುವ ಬೇರೆ ಬಗೆಯ ನನಸಿನ ಪಾಂಗುಗಳನ್ನು ಹೆಸರಿಸುವುದಕ್ಕಾಗಿಯೂ ANT ENT ಒಟ್ಟಿನಿಂದ ಪಡೆದ ಕೆಲವು ಹೆಸರು ಪದಗಳು ಬಳಕೆಯಾಗುತ್ತಿದ್ದು, ಇವುಗಳಿಗೆ ಸಾಟಿಯಾಗಬಲ್ಲ ಹೆಸರು ಪದಗಳನ್ನು ಕನ್ನಡದಲ್ಲಿ ಹೊಸದಾಗಿ ಉಂಟುಮಾಡಲು ಕ ಒಟ್ಟನ್ನು ಬಳಸಲು ಬರುತ್ತದೆ ಎಂಬುದನ್ನು ಮೇಲೆ ನೋಡಿರುವೆವು. ಆಂಟಿಕೋಯಾಗ್ಯುಲೆಂಟ್ ಹೆಪ್ಪಳಿಕ. ING ಒಟ್ಟನ್ನು ಬಳಸಿ ಉಂಟು ಮಾಡಿದ ಕೆಲವು ಹೆಸರು ಪದಗಳು ಎಸಕಗಳ ದೊರೆತಗಳಾಗಿರುವಂತಹ ನನಸಿನ ಪಾಂಗುಗಳನ್ನು ಗುರುತಿಸುತ್ತಿದ್ದು, ಅವಕ್ಕೆ ಸಾಟಿಯಾಗಬಲ್ಲ ಹೆಸರು ಪದಗಳನ್ನು ಕನ್ನಡದಲ್ಲಿ ಉಂಟು ಮಾಡಲು ಗೆ ಇಗೆ ಒಟ್ಟನ್ನು ಬಳಸಬಹುದು. ನಿಟ್ ಹೆಣೆ, ನಿಟ್ಟಿಂಗ್ ಹೆಣಿಗೆ. ಫಿಲ್ ತುಂಬು, ಫಿಲ್ಲಿಂಗ್ ತುಂಬಿಗೆ. ಶೂಟ್ ಎಸು, ಶೂಟಿಂಗ್ ಎಸುಗೆ. ಸ್ಯೂ ಹೊಲಿ, ಸ್ಯೂಯಿಂಗ್ ಹೊಲಿಗೆ. ರೈಟ್ ಬರೆ, ರೈಟಿಂಗ್ ಬರವಣಿಗೆ. ಮೇಲೆ ತಿಳಿಸಿದ ಹಾಗೆ ಎಸಕ ಪದಗಳಿಂದ ಹೆಸರು ಪದಗಳನ್ನು ಪಡೆಯಲು ಇಂಗ್ಲಿಷ್ನಲ್ಲಿ ಮೇಲೆ ವಿವರಿಸಿದ ಒಟ್ಟುಗಳಲ್ಲದೆ ಬೇರೆಯೂ ಹಲವು ಒಟ್ಟುಗಳನ್ನು ಬಳಸಲಾಗುತ್ತದೆ. ANCE ENCE ETY RY ION ಮೊದಲಾದವು ಇಂತಹ ಒಟ್ಟುಗಳು. ಆದರೆ ಇವುಗಳ ಹರವು ಮೇಲಿನ ಒಟ್ಟುಗಳ ಹರವಿನಷ್ಟಿಲ್ಲ. ಹಾಗಾಗಿ ಅವನ್ನು ಇಲ್ಲಿ ಬೇರೆ ಬೇರಾಗಿ ವಿವರಿಸಿಲ್ಲ. ಅವುಗಳನ್ನು ಬಳಸಿರುವ ಹೆಸರು ಪದಗಳಿಗೆ ಸಾಟಿಯಾಗಬಲ್ಲ ಪದಗಳನ್ನು ಕನ್ನಡದಲ್ಲಿ ಉಂಟುಮಾಡಲು ಅವು ಕೊಡುವ ಹುರುಳನ್ನವಲಂಬಿಸಿ ಮೇಲೆ ವಿವರಿಸಿದಂತಹ ಒಟ್ಟುಗಳನ್ನು ಇಲ್ಲವೇ ಪದಗಳನ್ನೇ ಬಳಸಲು ಬರುತ್ತದೆ. ಅಬ್ಸಾರ್ಬ್ ಹೀರು, ಅಬ್ಸಾರ್ಬೆನ್ಸ್ ಹೀರಿಕೆ. ರಿಡ್ ತೊಲಗಿಸು, ರಿಡ್ಡೆನ್ಸ್ ತೊಲಗಿಕೆ. ಎಕ್ಸಿಸ್ಟ್ ಇರು, ಎಕ್ಸಿಸ್ಟೆನ್ಸ್ ಇರುವಿಕೆ. ಈಟ್ ತಿನ್ನು, ಈಟೆರಿ ತಿಂಡಿ ಮನೆ. ಸ್ಟಾರ್ವ್ ಹಸಿ, ಸ್ಟಾರ್ವೇಷನ್ ಹಸಿತ. ಕೊಲೊನೈಸ್ ನಲಸು, ಕೊಲೊನೈಸೇಷನ್ ನಲಸಿಕೆ.